ಅಸ್ತ್ರಗಳನ್ನು ತಯಾರು ಮಾಡಿಕೊಂಡು ಉಳಿದಂಥ ಇಸ್ರೇಲ್ಗೆ ಈ ಸಲ ಅದರ ಡೋಮ್ದೊಳಗೆ ಹೋಗಿ ಹೊಡೆಯುವಂಥ ಕೆಲಸ ಮಾಡಿದ್ದಕ್ಕಾಗಿ ಇವತ್ತು ಅದು ಸಹಿತ ನಾ ಏನು ತಪ್ಪು ಮಾಡಿದ್ನೇನು ಅಂತೇಳಿ ಮಾತಾಡ್ತಾ ಇದೆ. ಅದರಲ್ಲೂ ಏನಪ್ಪ ಅಂತಂದ್ರೆ ಇರಾನ್ ಇಸ್ರೇಲ್ ಸಂಘರ್ಷದ ಹಿನ್ನೆಲೆಯಲ್ಲಿ ಬಲ್ಗೇರಿಯಾ ಇಸ್ರೇಲ್ದಿಂದ ಏನಪ್ಪ 80% ಕರೆಸಿಕೊಂಡಿದೆ. ಮತ್ತು ನಿಧಾನಕ್ಕೆ ಚೀನಾ ಆಗಿರ್ಬೋದು, ಬಲ್ಗೇರಿಯಾ ಆಗಿರ್ಬೋದು, ತಮ್ಮ ಪ್ರಜೆಗಳನ್ನು ಇಸ್ರೇಲ್ದಿಂದ ಕರೆಸ್ಕೊಳ್ತಾ ಇದ್ದಾರೆ. ಅಂದ್ರೆ ಅಲ್ಲಿ ಸುರಕ್ಷತೆ ಇಲ್ಲ ಅನ್ನುವಂಥ ಮಾತನ್ನು ಅಂದ್ರೆ ಒಟ್ಟಾರೆ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ದೊಡ್ಡ ಹೊಡೆತವನ್ನು ಇಸ್ರೇಲ್ ಅನುಭವಿಸ್ತಾ ಇದೆ ಅಂತ. ಅದಕ್ಕೆ ಇವತ್ತು ರಷ್ಯಾ ಈಗ ಹೇಳಿದಾಗ ನಿಮಗೆ ಚೈನಾ ಮತ್ತು ತುರ್ಕಿ ಇವೆಲ್ಲ ಬೆಂಬಲ ಸೂಚಿಸಿದ್ದು, ಈಗ ಇರಾನಿಗೆ ಸೂಚಿಸಿದ್ದು ಹೋದ. ಅದಕ್ಕಾಗಿ ಇವತ್ತು ಟ್ರಂಪ್ ಅವ್ರ ಸಹಿತ ಭಾಳಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ದಾಳಿ ಮಾಡೋ ಸಲುವಾಗಿ ಇಸ್ರೇಲ್. ಈಗ ಒಂದು ಮಾತಿಲ್ಲಿ ಬರ್ತದೆ ಅದ್ರೊಳಗೆ ಏನಪ್ಪ ಅಂತಂದ್ರೆ ಬೆಂಜಮಿನ್ ನೆತನ್ಯಾಹು ಪ್ರಧಾನಿ ಇಸ್ರೇಲ್ ಅವ್ರು ಹೇಳ್ತಾರೆ ಅಮೇರಿಕ ಏನೂ ಅನುಕೂಲವೋ ಅದನ್ನು ಟ್ರಂಪ್ ಮಾಡುತ್ತಾರೆ, ಅಮೇರಿಕ ಜನರಿಗೆ ಏನು ಅನುಕೂಲ ಇದೆ ಅಂತ ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡೋದಿಲ್ಲ ಅಂತ. ಯಾಕಂದ್ರೆ ಅಮೇರಿಕ ಒಂದು ಹೆಜ್ಜೆ ಹಿಂದೆ ಸರಿತದೆ. ಈಗ ಈ ಇಸ್ರೇಲ್ಗೆ ಹೆಲ್ಪ್ ಮಾಡೋದ್ರಿಂದ ಸಾಕಷ್ಟು ಹೆಲ್ಪ್ ಮಾಡಿದ್ದೀನಿ ಮಗ ನೀವು ಬಡ್ದಾರಪ್ಪ ಅನ್ನುವಾಗ ಅದರಲ್ಲೂ ಅಲ್ಲಿ ಕಾಂಗ್ರೆಸ್ಸಿನ ಒತ್ತಡ ಜೋರಾಗಿದೆ ಟ್ರಂಪ್ ಅವರಿಗೆ. ಅಮೇರಿಕ ಏನು ಶ್ವೇತ ಭವನ ಅದ ಅಲ್ಲಿ ಕಾಂಗ್ರೆಸ್ ಏನದ, ಕಾಂಗ್ರೆಸ್ಸಿಗರು ಒಪ್ಪಿಗೆ ಕೊಡ್ತಾ ಇಲ್ಲ, ಯುದ್ಧಕ್ಕೆ ಇಳಿಕೊಡೋದು, ಯುದ್ಧ ಬೇಕಾಗಿಲ್ಲ ಅನ್ನೋಂಥ ಒತ್ತಡ ಹೇರ್ತಾ ಇದ್ದಾರೆ. ಹೀಗಾಗಿ ಅವರು ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ. ಅದಕ್ಕೆ ಅಮೇರಿಕೆಗೆ ಏನು ಅನುಕೂಲವೋ ಅದನ್ನು